ಲೋಕಸಭಾ ಚುನಾವಣೆಗೂ ಮುನ್ನ ಸಿಎಎ ಜಾರಿ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸೋದಾಗಿ ಬಹಳ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಯಮಗಳನ್ನ ರೂಪಿಸಿ ಸಿಎ ಜಾರಿ ಎಂದ ಅಮಿತ್ ಶಾ. ಸಿಎ ವಿಚಾರದಲ್ಲಿ ಮುಸ್ಲಿಮರನ್ನ ದಾರಿ ತಪ್ಪಿಸಲಾಗಿದೆ. ಹೊರದೇಶದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ಪೌರತ್ವ, ಯಾವುದೇ ಭಾರತೀಯರ ಪೌರತ್ವವನ್ನು ಕಿತ್ತುಕೊಳ್ಳೋದಿಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಬಗ್ಗೆ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಎ ವಿಚಾರವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿದ್ವು, ವಿರೋಧ ವ್ಯಕ್ತವಾಗಿತ್ತು. ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೆ ತರಬಾರದು ಅಂತ ಬಹಳಷ್ಟು ಮಂದಿ ಮಾತನಾಡಿದ್ರು. ಬಹಳಷ್ಟು ಮಂದಿ ಅದರ ಬಗ್ಗೆ ಯಾವುದೇ ಒಂದು ರಿಸರ್ಚ್ ಅನ್ನ ಮಾಡದೆ ಯಾರೋ ಹೇಳೋದನ್ನ ಕೇಳಿಕೊಂಡು ಪ್ರತಿಭಟನೆ ಬಂದಂಥವ್ರನ್ನು ಕೂಡ ನಾವು ನೋಡಿದ್ವಿ. ಸಿಎ ಜಾರಿ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸೋದಾಗಿ ಹೇಳಿಕೆ, ನಿಯಮಗಳನ್ನು ರೂಪಿಸಿ ಸಿಎಯನ್ನ ಜಾರಿಗೆ ತರ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಸೊ ಸಿಎ ವಿಚಾರದಲ್ಲಿ ಮುಸ್ಲಿಮರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಲಾಗಿದೆ. ಯಾರೋ ಹೇಳಿದ್ದಾನೆ ಕೇಳಿ ಬಹಳಷ್ಟು ಮಂದಿ ಇಲ್ಲ ನಿಮ್ಮೆಲ್ಲರ ಪೌರತ್ವನೇ ಕ್ಯಾನ್ಸಲ್ ಆಗುತ್ತೆ, ನೀವು ಭಾರತದಲ್ಲಿ ಇರೋಕೆ ಸಾಧ್ಯವಾಗಲ್ಲ, ಇಲ್ಲಿನ ಈ ಸಿಟಿಸನ್ಶಿಪ್ ಏನಿದೆ ಅದನ್ನೇ ಕ್ಯಾನ್ಸಲ್ ಮಾಡಲಾಗುತ್ತೆ ಅನ್ನೋ ತಪ್ಪು ಮಾಹಿತಿ ಎಲ್ಲ ಕೊಡಲಾಗಿದೆ ಅಂತ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಸಿಎ ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ವಿಚಾರ, ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿದ್ವು. ಯಾವುದೇ ಕಾರಣಕ್ಕೂ ಸಿಎ ಜಾರಿಗೆ ಬರಬಾರದು ಅಂತ. ಈಗ ಅಮಿತ್ ಶಾ ಯಾವ ಸಂದರ್ಭದಲ್ಲಿ ಇದನ್ನು ಮತ್ತೆ ಉಲ್ಲೇಖ ಮಾಡಿದ್ದಾರೆ, ಯಾವಾಗ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ? ಅವಿನಾಶ್, ಬಹು ಚರ್ಚಿತವಾಗಿದ್ದಂತಹ ಒಂದು ಕಾಯ್ದೆ ಬಗ್ಗೆ ಇವತ್ತು ಮತ್ತೆ ಅಮಿತ್ ಶಾ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಲೋಕಸಭೆಯಲ್ಲಿ. ಈ 2024ರ ಒಳಗಾಗಿಯೇ, ಲೋಕಸಭಾ ಚುನಾವಣೆಯ ಒಳಗಾಗಿಯೇ ನಾವು ಆ ಸಿಎಯನ್ನು ದೇಶದಲ್ಲಿ ಜಾರಿ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಎಎ ಈ ಕಾಯ್ದೆಯನ್ನು 2019ರಲ್ಲಿ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆಯಲಾಗಿತ್ತು. ಇಲ್ಲಿ ಮುಖ್ಯವಾಗಿ ಕಾಯ್ದೆ ಏನು ಹೇಳುತ್ತೆ ಅಂತಂದ್ರೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಈ ಮೂರು ದೇಶಗಳಲ್ಲಿ ಇರ್ತಕ್ಕಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರನ್ನ ಹೊರತುಪಡಿಸಿ ಬೌದ್ಧರು, ಸಿಖ್ಖರು ಹಾಗೂ ಹಿಂದೂಗಳು, ಜೈನರು ಯಾರೇ ಇರ್ಬೋದು, ಅವರು ಅಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಅವರು ಭಾರತಕ್ಕೆ ಬಂದ್ರೆ ಅವರಿಗೆ ಪೌರತ್ವವನ್ನು ಕೊಡ್ತೀವಿ ಅನ್ನುವಂತಹದನ್ನ ಭಾರತ ಸರ್ಕಾರ ಹೇಳಿತ್ತು. ಈ ಒಂದು ಪೌರತ್ವವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ, ಈ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಲೋಕಸಭಾ ಚುನಾವಣೆ ಒಳಗೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಖ್ಯವಾಗಿ ಇದು 2019ರಲ್ಲಿ ಈ ಕಾಯ್ದೆಯನ್ನ ಮಂಡನೆಯನ್ನ ಮಾಡಿದಾಗ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗಿತ್ತು. ಇಡೀ ದೇಶಾದ್ಯಂತ ಹೋರಾಟಗಳು ನಡೆದಿದ್ವು. ಮುಸ್ಲಿಂ ಸಮುದಾಯದ ನಾಯಕರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು, ಮುಸ್ಲಿಂ ಸಮುದಾಯ ಕೂಡ ಭಾಗಿಯಾಗಿತ್ತು. ಈ ದೇಶದಲ್ಲಿರ್ತಕ್ಕಂತಹ ಮುಸ್ಲಿಮರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗುತ್ತೆ, ಮತ್ತೆ ಈ ಭಾರತದಲ್ಲಿರ್ತಕ್ಕಂತಹ ಮುಸ್ಲಿಮರನ್ನ ಅವರ ಪೌರತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಷ್ಟನೆ ನೀಡಿತ್ತು. ಮತ್ತೆ ಇವತ್ತು ಅಮಿತ್ ಶಾ ಅವರು ಮತ್ತೆ ಸ್ಪಷ್ಟನೆ ನೀಡಿದ್ದಾರೆ, ಯಾವ ಮುಸ್ಲಿಂ ಅಲ್ಪಸಂಖ್ಯಾತರ ಪೌರತ್ವವನ್ನು ಕಿತ್ತುಕೊಳ್ಳುವಂತಹ ಕಾಯ್ದೆ ಅಲ್ಲ ಇದು. ಪಕ್ಕದ ದೇಶದಲ್ಲಿರ್ತಕ್ಕಂತಹ, ನೆರೆಯ ದೇಶದಲ್ಲಿರ್ತಕ್ಕಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಭಾರತಕ್ಕೆ ಬರಬೇಕು ಅಂತಂದ್ರೆ ಅವರಿಗೆ ಭಾರತದ ಪೌರತ್ವವನ್ನು ಕೊಡ್ತೀವಿ, ಬಿಟ್ರೆ ಭಾರತದಲ್ಲಿರ್ತಕ್ಕಂತಹ ಮುಸ್ಲಿಮರ ಪೌರತ್ವವನ್ನು ನಾವು ಕಿತ್ತುಕೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈಗ ಅಮಿತ್ ಶಾ ಅವರು ಹೇಳಿರುವಂತಹ ಈ ವಿಚಾರ ಏನಿದೆ, ಇದು ಮತ್ತೆ ಇನ್ಯಾವ ರಾಜಕೀಯ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತಂದಾಗ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿತ್ತು. ಈ ಚುನಾವಣೆ ಹೊತ್ತಿನಲ್ಲಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತವೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹರೀಶ್.